ನಡೆಯುತ್ತೆ. ಅವರ ತಂದೆಯವರು ಕೂಡ ಶಾಸಕರು. ನೀವೇ ಕಳಿಸ್ಬಿಟ್ರೆ ಆಯಿತು. ಕಳಿಸ್ತೀರಾ? ಆ ಕಾಲದಿಂದ ಎರಡನೇ ಜನರೇಷನ್ ಭಾಳ ಕ್ರಿಯಾಶೀಲವಾಗಿ ಸಾರ್ವಜನಿಕ ಜೀವನದಲ್ಲಿ ಅವರು ತುಮಕೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮ ಮಾಡಿದ್ರು. ಅಲ್ಲಿ ನೀರಾವರಿಗೆ ನಾನು ನೀರಾವರಿ ಸಚಿವರಿದ್ದಾಗ ಭಾಳಷ್ಟು ಒಂದು ರೀತಿಯಲ್ಲಿ ಒತ್ತಡ ಹಾಕಿ ಅಲ್ಲಿ ಲಿಫ್ಟ್ ಇರಿಗೇಷನನ್ನು ಅವರು ಮಾಡಿಸ್ಕೊಂಡಿರುವಂಥದ್ದು ಅಷ್ಟೇ ಅಲ್ಲ, ಕಿತ್ತೂರಿನ ಗೊಬ್ಬರ ವ್ಯಾಪಾರ ಅದಕ್ಕೆ ಬೆಲೆ ಏರಿಕೆ ಮಾಡುವ ಸಲುವಾಗಿ ಹೋರಾಟ, ನಿರಂತರವಾಗಿ ಮಾರುಕಟ್ಟೆ ನೀತಿಗೆ ಸಂಬಂಧ ಮತ್ತು ಸರ್ಕಾರದಲ್ಲಿ ಪ್ರಭಾವವನ್ನು ಬೀರುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ. ನನ್ನ ಸರ್ಕಾರದಲ್ಲಿ ಅವರು ಶಿಕ್ಷಣ ಸಚಿವರಾಗಿ, ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಭಾಳ ಉತ್ತಮವಾದಂಥ ಕೆಲಸವನ್ನು ಇವತ್ತು ನಮ್ಮ ಅಜ್ಜ ಇಲ್ಲ. ಭಾಳ ದಿನಗಳಿಂದಲೂ ಕೂಡ ಅನಾರೋಗ್ಯದಿಂದ ಇದ್ದರು. ಅವರು ಭಾಳ ಸರಳ ಜೀವಿ, ಅವರು ಭಾಳ ಸಿಂಪಲ್ ಮನುಷ್ಯ ಅಷ್ಟೇ. ಅವ್ರ ಮನೇಲಿ ಭಾಳ ಸರಿ ನಾನು ಊಟಕ್ಕೂ ಹೋಗಿದ್ದೀನಿ. ಅವ್ರ ಜೊತೆ ಒಳ್ಳೆಯ ಒಡನಾಟ. ಅವರು ಆರ್ ಎಸ್ ಎಸ್ಸಿನ ಸ್ವಯಂ ಸೇವಕರಾಗಿ, ಆರ್ ಎಸ್ ಎಸ್ಸಿನ ಆದಿಯ ಆರ್ ಎಸ್ ಎಸ್ಸಿನ ಮಾರ್ಗದರ್ಶನ ಅದರ ಜೊತೆ ಬೆಳೆದಂಥವ್ರು. ಅವ್ರು ಯಾರು ಜನಗಳು ಮಾತ್ರ ಇದ್ದರೆ ಅವ್ರನ್ನ ಯಾರು ಎಮ್ ಎಲ್ ಎ ಅಂತಲೇ ಅಷ್ಟು ಸರಳವಾಗಿ ಜನಗಳ ಜೊತೆ ಬೆರೀತಾ ಇದ್ದರು. ಆ ಒಂದು ಕ್ಷೇತ್ರದಲ್ಲಿ ಅವರ ಸಮುದಾಯ ಇಲ್ಲದೇ ಇದ್ದರೂ ಕೂಡ ಅವ್ರು ಗೆಲ್ತಾ ಇದ್ರು. ಅಂದರೆ ಅಷ್ಟು ಪ್ರೀತಿ ಪಾತ್ರರಾಗಿ ಕೆಲಸ ಮಾಡಿದ್ದಾರೆ. ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಅನೇಕ ಶಾಲೆಗಳನ್ನು ಪ್ರಾರಂಭ ಮಾಡಿ ಆ ಶಾಲೆಗಳಿಗೆ ಒಂದು ಕಾಯಕಲ್ಪ ಕೊಟ್ಟು ಭಾರತೀಯತೆ, ಭಾರತದ ವಿಚಾರಗಳನ್ನು, ನಮ್ಮ ದೇಶ ಭಕ್ತಿ ಮೂಡಿಸುವಂಥ ಒಂದು ವಿಚಾರಗಳನ್ನು ಭಾಳ ಪ್ರಖರವಾಗಿ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಒಂದೊಂದು ಇದೆ. ಭಾಳ ದುಃಖದ ಸಂಗತಿ.